ತೋರಿಸ್ತೇನೆ. ಹರಿ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಯಂ ಪ್ರವ್ರಜन्तಮಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಯುಹಾವ ಪುತ್ರೇತಿ ತನ್ಮಯತಯಾ ತರೌರ್ಯಮೇದುಃ तं सर्वभूतहृदयं मुनिमानतोऽस्मि. ಎರಡನೇ ದಿವಸಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ಉಪೋದ್ಘಾತವಾಯಿತು. ಶ್ರೀಮದ್ ಭಾಗವತ ಮಹಾಪುರಾಣ. ಭಾ ಅಂದರೆ ಚೈತನ್ಯ ಸ್ವರೂಪ, ಪ್ರಕಾಶ ಸ್ವರೂಪ. ಗ ಗಚ್ಚತಿ ಗಮ್ಯತೆ, ತ ತರಣಿ, ವ ವರಿಯ. ಪರಮಾತ್ಮ ಸ್ವರೂಪವನ್ನ, ಪರಮಾತ್ಮನಿಗೆ ಹೋಗುವುದಕ್ಕೆ, ಪರಮಾತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಇರುವಂತಹ ಸಾಧನ ಶ್ರೀಮದ್ ಭಾಗವತವೇ. ಪರಮಾತ್ಮ ತತ್ವವನ್ನು ತಿಳಿಸಿಕೊಳ್ಳುವಂತಹದ್ದು ಶ್ರೀಮದ್ ಭಾಗವತವೇ. ಆ ಪರಮಾತ್ಮ ತತ್ವವನ್ನ ತಿಳಿದುಕೊಳ್ಳುವುದಕ್ಕೆ ಬೇಕಾಗುವಂತಹ ಸಾಧನವೂ ಕೂಡ ಭಾಗವತವೇ. ಅದನ್ನು ತಿಳಿಸಿರುವಂತವರು ಕೂಡ ಭಾಗವತರೇ. ಹೀಗಾಗಿ ಭಾಗವತ ಭಕ್ತ ಭಗವಾನ್. ಮಹಾತ್ಮೆಯ ಪ್ರವೇಶ ಮಾಡ್ತಾ ಇದ್ದೀವಿ ನಾವು. ಈ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಭಗವಾನ್ ಸುಖದೇವಜಿ ಕಲೌಕೇರೇಣ ಕಾಶಿತ. ಕಲಿಯುಗದಲ್ಲಿ ಭಗವಾನ್ ಸುಖದೇವಜಿ ಪರೀಕ್ಷಿತನಿಗೋಸ್ಕರ ಮಾಡಿದ್ರು ಅನ್ನುವಂಥ ಮಾತು ಬಂತು. ಆವಾಗ ಭಗವಾನ್ ಸುಖದೇವಿ ಅನ್ನುವಂಥವರು ಒಬ್ಬ ಗೃಹಸ್ಥ ಮನೆ ಮುಂದೆ ಒಂದು ಆಕಳ ಹಿಡಿಯುವಷ್ಟು ಸಮಯವೂ ಕೂಡ ನಿಲ್ಲೋದಿಲ್ಲ. ಅಂಥವರು ಇದನ್ನು 7 ದಿವಸ ಕೇಳಿಸಿದ್ದು ಹೇಗೆ? ಆಮೇಲೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾರದರು ಇದನ್ನ ಮಾಡಿದರು ಅಂತ ಕೂಡ ಬಂತು. ಆವಾಗ ಇನ್ನೂ ಒಂದು ಆಶ್ಚರ್ಯವಾಯಿತು. ಲೋಕವಿಗ್ರಹ ಮುಕ್ತಸ್ಯ, ಯಾರು ಯಾವಾಗಲೂ ಕೂಡ ಒಂದು ಜಾಗೆಯಲ್ಲಿ ಇರದೆ ತ್ರಿಲೋಕ ಸಂಚಾರಿಯೋ ಅಂಥ ನಾರದರಿಗೆ ಈ ಭಾಗವತ ಸಪ್ತಾಹ ಶ್ರವಣ ವಿಧಿಯನ್ನ ಸನತ್ ಕುಮಾರರು ಹೇಳಿದರು ಅಂತ ನೀವು ಹೇಳಿದ್ರಿ. ಅದು ಹೇಗೆ? ಸನತ್ ಕುಮಾರರ ಜೊತೆ ನಾರದರ ಮೇಲನ್ನು ಎಲ್ಲಿ ಆಯಿತು, ಎಲ್ಲಿ ಭೇಟಿ ಆಯಿತು? ಈಗ ನಾವೆಲ್ಲ ನಾರದರು ಅಂತಂದ್ರೆ
ಜಗಳವನ್ನು ಹಚ್ಚಿ ಮೋದಿ ನೋಡುವಂಥವ್ರು. ಹೀಗಾಗಿ ಯಾರಾದರೂ ಜಗಳ ಮಾಡ್ತಿದ್ರೆ ಅವರಿಗೆ ನಾವು ನೈತ ಹೆಸರಿಡ್ತಾರೆ. ಆದರೆ ನಿಜವಾಗಲೂ ನಾರ ಅಂದರೆ ಜ್ಞಾನ. ದದಾತಿ ನಾರಂ ದದಾತಿಗೆ ನಾರದ. ಜ್ಞಾನವನ್ನು ಯಾರು ಕೊಡ್ತಾರೆಯೋ ಅಂದರೆ ಜ್ಞಾನವನ್ನು ಯಾರು ಕೊಡ್ತಾರೆಯೋ ಅವರು ನಾರದರು. ಈ ನಾರದರು ಒಂದು ಬಾರಿ ಬದರಿ ವಿಶಾಲ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಸನಕ, ಸಂದನ, ಸನಾತನ, ಸನತ್ಕುಮಾರ ಇವರು ನಾಲ್ವರು ಕೂಡ ಸತ್ಸಂಗಕ್ಕೆ ಬಂದಿರ್ತಾರೆ. ಇವರು ಬರ್ತಾ ಇರುವಂತ ಆತುರ, ಇವರ ಮನಸ್ಸಿನ ಚಿಂತೆ, ಕಳವಳ ಇದೆಲ್ಲ ನೋಡಿ ಸನತ್ಕುಮಾರ್ ಕೇಳ್ತಾರೆ, ಲೋಕ ವಿಗ್ರಹ ತಸ್ಯ, ನೀನು ಎಲ್ಲವನ್ನು ಬಿಟ್ಟಂಥವನು, ಸರ್ವಸಂಗ ಪರಿತ್ಯಾಗಿ, ಏನನ್ನೋ ಕಳೆದುಕೊಂಡವನ ಹಾಗೆ ಎಲ್ಲಿಗೆ ಓಡ್ತಾ ಇದ್ದೀಯ? ನಿನಗೇನು ಪಡೆಯಬೇಕಾಗಿದೆ? ಎಲ್ಲಿಂದ ಬರ್ತಾ ಇದ್ದೀಯಾ? ಎಲ್ಲಿಗೆ ಹೋಗ್ತಾ ಇದ್ದೀಯ? ಆವಾಗ ಅವ್ರು ಹೇಳ್ತಾರೆ. ನಾರದರ ಇನ್ನೊಂದು ವಿಶೇಷ ಅಂದ್ರೆ ನಾರದರ ಪಾತ್ರ ಏನಿದೆ, ಅವರ ವಿಶೇಷ ಏನು ಅಂತಂದ್ರೆ ಕುತೂಹಲಿಗಳು, ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆ, ಕುತೂಹಲ. ಅದಕ್ಕೆ ಹೇಳ್ತಾರೆ, ನಾನು ಕಲಿಯುಗ ಪ್ರಾರಂಭವಾಯಿತು, ಭೂಲೋಕ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂತಹದ್ದು. ಯಾಕೆ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಈ ಮನುಷ್ಯ ಲೋಕದಲ್ಲಿಯೇ ಒಬ್ಬನಿಗೆ ಅಧಿಕಾರ, ಕರ್ಮದಲ್ಲಿ ಅಧಿಕಾರ. ಅದಕ್ಕಾಗಿ ಇಂಥ ಒಂದು ಪುಣ್ಯ ಭೂಮಿಯನ್ನು ನೋಡಬೇಕು, ತಿಳ್ಕೊಳ್ಬೇಕು. ಇಲ್ಲಿ ಜನಗಳು ಹೇಗಿದ್ದಾರೆ, ಅವರ ವರ್ತನೆ ಹೇಗಿದೆ, ಅದರಲ್ಲೂ ಕೂಡ ಈಗ ಕಲಿ ಪ್ರವೇಶವಾಗಿದೆ. ಅದಕ್ಕಾಗಿ ನಾನು ನೋಡಬೇಕು. ಜೊತೆಗೆ ಇವುಗಳ ಉದ್ಧಾರವೂ ಕೂಡ ಹೇಗೆ, ಯಾವ ಸಾಧನೆಯ ಮೂಲಕ? ಯಾಕಂದ್ರೆ ಧ್ಯಾಯನ್ ತ್ರೇತಾಯುಗೆ, ಧ್ಯಾಯನ್ ಸತ್ಯಯುಗೆ, ಕೃತಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ ಪರಮಾತ್ಮ ಪ್ರಾಪ್ತಿ ಅನ್ನುವಂಥದ್ದು ಧ್ಯಾನದಿಂದ. ಯಜ್ಞ ಯಾಗಾದಿಗಳ ಮೂಲಕ ಪರಮಾತ್ಮ ಪ್ರಾಪ್ತಿ ಅನ್ನುವಂಥದ್ದು ತ್ರೇತಾಯುಗದಲ್ಲಿ. ದ್ವಾಪರಯುಗದಲ್ಲಿ ಭಗವಂತನ ಅರ್ಚನೆ, ಉಪಾಸನೆ, ಆರಾಧನೆ ಮುಂತಾದವುಗಳು. ಈಗ ಕಲಿಯುಗದಲ್ಲಿ ಏನಾಗಿದ್ರೆ ಕಲಿಯುಗದ ಜೀವನ ಉದ್ಧಾರ ಹೇಗೆ ಅದನ್ನು ತಿಳಿಯಬೇಕು ಅಂತ ನಾನು ಹೊರಟೆ. ಎಲ್ಲೆಲ್ಲ ಹೋದೆ, ಎಲ್ಲಿ ನೋಡಿದರೂ ಕೂಡ ನನಗೆ, ನಾನು ಎಲ್ಲೆಲ್ಲ ಹೋದೆ, ತೀರ್ಥಕ್ಷೇತ್ರಗಳಲ್ಲಿ ಹೋದೆ, ಅಲ್ಲಿ ನನಗೆ ಸಂತೋಷ ಆಗಲಿಲ್ಲ. ಯಾಕಂದ್ರೆ ತೀರ್ಥಕ್ಷೇತ್ರದಲ್ಲಿ ಹೋದರೆ ತೀರ್ಥಕ್ಷೇತ್ರಗಳು ಅನ್ನುವಂಥವು ಕೂಡ ಏನಾಗಿವೆ, ಪ್ರದೂಷಿತಗೊಂಡಿವೆ. ಅಲ್ಲಿಯೂ ಸಂತೋಷ ಸಿಗಲಿಲ್ಲ. ಜನಗಳ ಈ ಒಂದು ಸ್ಥಿತಿಯನ್ನು ನೋಡಿ ನನಗೆ ದುಃಖವಾಯಿತು. ಎಲ್ಲಿಯೂ ಕೂಡ ಸತ್ಯ ಇಲ್ಲ, ತಪ ಇಲ್ಲ, ಶೌಚ ಇಲ್ಲ, ದಯೆ ಇಲ್ಲ, ದಾನ ಇಲ್ಲ. ಈ ನಾಲ್ಕು ಏನಿವೆ, ಸತ್ಯ, ತಪ, ಶೌಚ, ದಯಾ, ದಾನ, ಇವುಗಳೆಲ್ಲೂ ಇಲ್ಲ. ಏನು ಅಂತಂದ್ರೆ ಎಲ್ಲ ಜನಗಳು ಕೂಡ ಉದರಭರಣ, ಎಲ್ಲರೂ ಕೂಡ ತಮ್ಮ ತಮ್ಮ ಉದರಭರಣದಲ್ಲಿಯೇ ನಿರತರಾಗಿದ್ದಾರೆ. ಜೊತೆಗೆ ಮಿಥ್ಯಾವಾದಿಗಳು ಕೂಡ. ನಾವೆಲ್ಲ ಏನು ಹೇಳ್ತೇವೆ, ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ, ನಾವು ತಿಳ್ಕೊಂಡಿದ್ದೇವೆ ನಾವೇ ಬುದ್ಧಿವಂತರು,
ಚಂದ್ರಲೋಕಕ್ಕೆ ಹೋದವು, ಏನೆಲ್ಲ ಮಾಡಿದವು. ಇಡೀ ಜಗತ್ತು ಅನ್ನುವಂಥದ್ದು ನಮ್ಮ ಮುಷ್ಟಿಯಲ್ಲಿಯೇ ಇದೆ. ಇಲ್ಲಿಯೇ ಕುಳಿತುಕೊಂಡು ಜಗತ್ತಿನ ಮೂಲೆ ಮೂಲೆಯಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲವನ್ನು ಕೂಡ ತಿಳಿದುಕೊಳ್ಳುವಷ್ಟು ನಾವುಗಳು ಮುಂದುವರೆದಿದ್ದೇವೆ ಅಂತ ನಾವು ತಿಳಿದದ್ದು. ಆದರೆ ಶಾಸ್ತ್ರಕಾರನ ತಮ್ಮ ಬಗ್ಗೆ, ಕಲಿಯುವುದರ ಬಗ್ಗೆ ಮಂದಾಸುಮಂದತಯ ಮಂದಭಾಗ್ಯ ವಿಭದ್ರತಾ. ಕಲಿಯುವುದು ಜನರು ಹೇಗೆ ಮಂದಾಹ ಸುಮಂದಮತಯ. ಮಂದಾಹ ಅಂದರೆ ಮಹಾನ್ ಆಲಸಿಗಳು, ಮಹಾನ್ ಸೋಮಾರಿಗಳು. ಸುಮಂದಮತಯ ಮತ್ತು ಅವರಲ್ಲೂ ಕೂಡ ಅತಿ ಮೂರ್ಖರು. ಹೋಗಲಿ ಮೂರ್ಖರಿದ್ದಾನೆ, ದೈವ ಚೆನ್ನಾಗಿದ್ರೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಸಂಪತ್ತು ಇತ್ಯಾದಿ ಎಲ್ಲ ಇದ್ರೆ ಎಲ್ಲರೂ ಹತ್ರ ಬರ್ತಾರೆ. ಸೊ ದೈವ ಚೆನ್ನಾಗಿದೆಯೋ ಹೇಳ್ತಾರೆ ಮಂದ ಭಾಗ್ಯ, ಇವರ ಹಣೆವರೆಗೂ ಚೆನ್ನಾಗಿದೆ. ಆಮೇಲೆ ನೆಮ್ಮದಿ ಅನ್ನುವಂಥದ್ದು ಇದೆಯೋ ವಿಪದ್ರತಾ, ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಹೇಳಿದ ದಾಸರು. ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ, ದೊರೆತರೂ ಚಿಂತೆ, ದೊರೆಯದಿದ್ದರೂ ಚಿಂತೆ. ಈ ರೀತಿ ಒಂದೆಲ್ಲ ಒಂದು ಚಿಂತೆಯಲ್ಲಿ ಯಾವಾಗಲೂ ಕೂಡ ತೊಳಲಾಡ್ತಾ ಇರ್ತಾರೆ ಮಹಾಮಂದ ಬುದ್ಧಿಗಳು ಮತ್ತು ಅಷ್ಟೇ ಆಲಸ್ಯಗಳು. ಮಂದಮತಿ ಯಾಕೆ ಹೇಳಿದ್ದಾಗಿದ್ರೆ, ಯಾವ ಬುದ್ಧಿ ಪರಮಾತ್ಮನಿಗೆ ಒಯ್ಯುವುದಿಲ್ಲವೋ ಆ ಬುದ್ಧಿಗೆ ಮಂದ ಬುದ್ಧಿ ಅಂತ ಹೇಳಿದ್ದು, ಬೇರೆ ಏನೂ ಅಲ್ಲ. ಅದನ್ನು ನಮಗೆ ತಿಳಿಯುವಾಗ ಹೇಗೆ ಹೇಳಿದರು ಭಗವಾನ್ ಭಾಷ್ಯಕಾರರು, ನಹಿ ನಹಿ ರಕ್ಷತೆ ಡಾಕ್ಟರ್ ಕರಣೆ. ಡಾಕ್ಟರ್ ಕರಣೆ ಅನ್ನುವಂಥದ್ದು ಏನದು? ಡಾಕ್ಟರ್ ಕರಣೆ ಅನ್ನುವಂಥದ್ದು ಲೌಕಿಕ ಜ್ಞಾನ. ಲೌಕಿಕ ಜ್ಞಾನದಿಂದ ನಾವು ಲೌಕಿಕದಲ್ಲಿ, ಈ ಲೋಕದಲ್ಲಿ ಬೇಕಾದಷ್ಟು ಮುಂದುವರಿಯಬಹುದು. ಪದವಿ, ಪ್ರತಿಷ್ಠೆ, ಹೆಸರು, ಬಿರುದು, ಬಾವಲಿಗಳು ಎಲ್ಲವನ್ನು ಕೂಡ ಗಳಿಸಬಹುದು. ಆದರೆ ಕಾರ್ಯಕಾಲೆ ಸಮರ್ಪಣೆ ಏನು ಹೇಳ್ತಾರೆ? ನಹಿ ನಹಿ ರಕ್ಷತೆ ಡಾಕ್ಟರ್ ಕರಣೆ. ಯಾವಾಗ ಹೋಗುವಂತ ಕಾಲ ಬರ್ತದೆಯೋ ಆವಾಗ ಯಾರು ಕೂಡ ಹತ್ತಿರ ಬರುವುದಿಲ್ಲ. ಯಾವ ಜ್ಞಾನವೂ ಕೂಡ ಹತ್ತಿರ ಬರುವುದಿಲ್ಲ. ಅದಕ್ಕಾಗಿ ಮುಂದುವರೆದಿಗಳು ಅಂತ ಹೇಳಿದ್ರು, ಬೇರೆ ಏನೂ ಅಲ್ಲ. ಲೌಕಿಕದಲ್ಲಿ ಮುಂದುವರೆದಿಲ್ಲ ಅಂತಲ್ಲ, ಲೌಕಿಕದಲ್ಲಿ ಮುಂದುವರೆದಿದ್ದಾರೆ. ಪುರಾಣಗಳಲ್ಲಿ ಬರುವಂತಹ ರಾಜ ಮಹಾರಾಜರು ಹೇಗಿದ್ರು, ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬ ರಾಜ ಮಹಾರಾಜಗಳು ಭೂರಿ ಸಂಪತ್ತ ಗಳಿಸಿದ್ರು. ಎಲ್ಲಿವರೆಗೆ ನಾವು ಅಖಂಡ ಪೃಥ್ವಿಯ ಸಮ್ರಾಟರಾಗಿದ್ದರು. ಆದರೆ ಚೌಥೆ ಪನ ನೃಪಕಾನನ ಜಾಯಿ, ಆಯುಷ್ಯದ ಮುಕ್ಕಾಲ ಭಾಗ ಕಳೆದ ತಕ್ಷಣ ಕಾನನ ಜಾಯಿ, ತಮ್ಮ ಉದ್ಧಾರಕ್ಕಾಗಿ, ಆತ್ಮಕಲ್ಯಾಣಕ್ಕಾಗಿ ಮತ್ತೆ ಪುನಃ ಮೊದಲ ಗುರುಕುಲದಲ್ಲಿದ್ದದ್ದು, ಗುರುಕುಲದಿಂದ ಬಂದದ್ದು, ಮತ್ತೆ ಗುರುಕುಲಕ್ಕೆ ಹೋಗುವಂತಹದ್ದು, ಮತ್ತೆ ಋಷಿಮುನಿಗಳ ಸಂಘದಲ್ಲಿ ಹೋಗುವಂತಹದ್ದು, ಆತ್ಮೋದ್ಧಾರದ ಗತಿಯನ್ನ ತಿಳಿದುಕೊಳ್ಳುವಂತಹದ್ದು. ಅದಕ್ಕಾಗಿ ಹೋಗ್ತಾ ಇದ್ರು. ಮನೋಮಹಾರಾಜ ಮೋಕ್ಷದ ಚರಿತ್ರೆ ಬರ್ತದೆ ಇಲ್ಲಿ. ಆ ಮನೋಮಹಾರಾಜ ವಿಲಾಪ ಮಾಡ್ತಾನೆ,
ಹೋಯಿನ ವಿಷಯ ವಿರಾಗ ಅವನವಸತಭಾ ಚೌಚಪನ ಹೃದಯ ದುರ್ಬಲಾಗ ಜನ್ಮ ಗಯವು ಹರಿ ಭಜನು ಬಿನಾ. ಪ್ರಲಾಪ ಮಾಡ್ತಾನೆ. ಎಂಥ ಪವಿತ್ರ ವಂಶ ಅವನದು. ಮನು ಮಹಾರಾಜನದು. 5 ಸುತರು, ಒಬ್ಬ ಮೊಮ್ಮಗ 5.5 ತಿಂಗಳಲ್ಲೇ ಪರಮಾತ್ಮ ಪ್ರಾಪ್ತಿಯನ್ನು ಮಾಡಿಕೊಂಡಂಥವ್ರು. 2ನೆಯ ಮಗಳ 9 ಜನ ಕನ್ಯೆಯರು. ಯಾರೆಲ್ಲ? ಅರುಂಧತಿ, ಅನಸೂಯ ಇಂಥವರೆಲ್ಲ ಕನ್ಯೆಯರು. ಅತ್ರಿ, ವಶಿಷ್ಠರು ಇಂಥ ಎಲ್ಲ ಮಹರ್ಷಿಗಳಿಗೆ ಕೊಟ್ಟಂತಹದ್ದು. ಆಮೇಲೆ ಪುತ್ರ ಜ್ಞಾನಾವತಾರ ಕಪಿಲ ದೇವಿ. ಆಮೇಲೆ ಅನಸೂಯೆಗೆ ತ್ರಿಮೂರ್ತಿಗಳೇ ಅನಸೂಯೆಗೆ ಮಕ್ಕಳಾದಂಥವು. ಅಷ್ಟೊಂದು ಪವಿತ್ರ ವಂಶ ಮನುವಿನ ವಂಶ. ಅವನೇ ಹೇಳ್ತಿದ್ದಾನೆ, ಹೋಯಿನ ವಿಷಯ ಇವತ್ತಿನ ತನಕ ಅಯ್ಯೋ ವಿಷಯಗಳ ಪ್ರತಿ ರಾಗ ಏರಿದೆ, ಆಸಕ್ತಿ ಏರಿದೆ, ಇನ್ನೂವರೆಗೂ ಹೋಗಲಿಲ್ಲವಲ್ಲ. ಭವನ ವಸತ ಚೌದ್ಯಪನ ಮುಕ್ಕಾಲವಾದ ಆಯುಷ್ಯ ಕಳೆದು ಹೋದರೂ ಕೂಡ ಚಿತ್ತದಲ್ಲಿ ವಿಷಯಗಳ ಪ್ರತಿ ವೈರಾಗ್ಯ ಅನ್ನೋದು ಮೂಳೆ ಇವೆ. ಹೃದಯ ಬಹು ದುಃಖಲಾಗ, ಮನಸ್ಸಿನಲ್ಲಿ ದುಃಖವಾಯಿತು ಅವನಿಗೆ. ಅದಕ್ಕೆ ಏನಾಗ್ತಾನೆ, ಜನ್ಮ ಗಯೋ ಹರಿ ಭಜನು ದಿನ. ನನ್ನ ಜನ್ಮ ಅನ್ನುವಂಥದ್ದು ಹರಿಭಜನೆಯಲ್ಲೇ ಕಳೆದು ಹೋಯಿತು. ಹೀಗಾಗಿ ಮಗನೇ ಇಷ್ಟವಿಲ್ಲದೆ ಇದ್ರೂ ಕೂಡ ಪಟ್ಟಗಟ್ಟಿ ಹೊರಗೆ ಹೋಗ್ತಾರೆ. ಮನು ಮತ್ತು ಶತ್ರುಘ್ನ ಇಬ್ಬರು ಹೋಗ್ತಾರೆ. ಎಲ್ಲಿಗೆ? ವನಕ್ಕೆ. ಯಾವ ಬುದ್ಧಿ ಭಗವಂತನಿಗೆ ಹೋಯ್ತದೆ, ಅದೇ ಸುಬುದ್ಧಿ. ಇದು ಮಂದ ಬುದ್ಧಿ. ಅದಕ್ಕಾಗಿ ಮಂದಮತಯ ಅಂತ ಹೇಳಿದ್ದು, ಮಂದ ಭಾಗ್ಯ ಅಂತ ಹೇಳಿದ್ದು. ಈ ರೀತಿ ಎಲ್ಲ ಕಡೆಗೂ ನಾನು ಹೋಗುತ್ತಾ ಆಶ್ರಮಗಳಿಗೆ ಹೋದೆ. ಎಲ್ಲಿ ಹೋದರೂ ಕೂಡ ಎಲ್ಲವೂ ಕೂಡ ದೂಷಿತವಾಗಿ ಹೋಗಿದೆ. ಅದಕ್ಕೆ ನನಗೆ ದುಃಖವಾಗತಾ ಯಾವಾಗ ವೃಂದಾವನಕ್ಕೆ ಬಂದನೋ ಆವಾಗ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದೆ. ಏನು ವಿಚಿತ್ರ ದೃಶ್ಯ? ಅವರು ಯಾವ ವಿಚಿತ್ರ ದೃಶ್ಯ ಅಂತ ಅಂದ್ರೆ, ಅಲ್ಲಿ ಒಬ್ಬ ತರುಣಿ ಇದ್ದಾಳೆ. ಅವಳ ಮುಂದೆ 2 ವೃದ್ಧರು ಮಲಗಿದ್ದಾರೆ. ಅವಳನ್ನ 8-10 ಜನ ಸ್ತ್ರೀಯರು ಅವಳನ್ನು ಸಮಾಧಾನ ಮಾಡ್ತಾ ಇದ್ದಾರೆ. ಅವಳು ಅಳ್ತಾ ಇದ್ದಾಳೆ. ನಾನು ಹೋದೆ ಅಲ್ಲಿ. ಆಮೇಲೆ ಏನೋ ನಡೆದಿದೆ ಅಂತ ಅನ್ಕೊಂಡು ನಾವು ವಾಪಸ್ ಹೊರಟು ಬಿಟ್ಟೆ. ಆವಾಗ ಭೋ ಸಾಧು ಕ್ಷಣಂ ತಿಷ್ಠ ಹೇಳ್ತಾಳೆ, ನಿಲ್ಲು ಸಾಧು, ನಿನ್ನೆ ಇರುವಿಕೆ ಅಂದರೆ ನನಗೆ ಸ್ವಲ್ಪ ಶಾಂತಿ ಸಿಕ್ಕಿದೆ. ಅದಕ್ಕೋಸ್ಕರ ನನ್ನ ಸಮಸ್ಯೆಗೆ ಪರಿಹಾರವನ್ನು ಹೇಳಿ ಹೋಗು. ಆವಾಗ ಅವ್ರು ಕೇಳ್ತಾರೆ, ದೇವಿ ನೀನು ಯಾರು? ಆವಾಗ ಹೇಳ್ತಾರೆ, ಅಹಂ ಭಕ್ತಿ ಖ್ಯಾತ, ನಾನು ಭಕ್ತಿ ದೇವಿ. ಇವರೆಲ್ಲ ಯಾರು? ಇವರೆಲ್ಲ ಗಂಗಾ ಆದಿ ನದಿಗಳು ನನ್ನ ಸೇವೆಯಲ್ಲಿದ್ದಾರೆ. ಎದುರುಗಡೆ ಇರುವವರು ಯಾರು? ಎದುರುಗಡೆ ಇರುವಂಥವರು ಜ್ಞಾನ ಮತ್ತು ವೈರಾಗ್ಯ ನನ್ನ ಮಕ್ಕಳು. ಪ್ರಯಾಣ ಸಹಕಾರಿತ್ವ, ನಾವೆಲ್ಲರೂ ಕೂಡ ನಾವು 3 ಒಟ್ಟಿಗೆ ಓಡಾಡುವಂಥವರು. ಇದು ಸ್ಪಷ್ಟವಾಗಿರುವುದೇ ಭಾರತದಲ್ಲಿ ಮೇಲಿನ ಮೇಲೆ. ಪ್ರಯಾಣ ಸಹಕಾರಿತ್ವ, 3 ಒಟ್ಟಿಗೆ ಇರುವಂತಹದ್ದು, ಒಟ್ಟಿಗೆ ಓಡಾಡುವಂತಹದ್ದು ನಾವೆಂದಿದ್ದೇವೆ. ಯಾರು ಜ್ಞಾನ ಮಾಡಿದೆಯೋ ಅವನೇನು ಭಕ್ತಿ ಏನಿದೆ ಅದು? ಏನೋ ಪೂಜೆ ಮಾಡೋದಂತೆ, ಆರತಿ ಮಾಡೋದಂತೆ ಬೇಕಾಗಿಲ್ಲ. ಏನು ಭಕ್ತಿ ಮಾರ್ಗಗಳು ಅವರೇನು ಮಾಡ್ತಾರೆ? ಅದೇ ಜ್ಞಾನ, ನೇತಿ ಅದಲ್ಲ ಇದೆಲ್ಲ ಯಾರು ಮಾಡ್ತಾರೆ? ನಮಗೆ ಬೇಕಾಗಿಲ್ಲ.
ಈ ರೀತಿ ಇವೆರಡೂ ಕೂಡ ಪರಸ್ಪರ ವಿರುದ್ಧ ಅಂತ ತಿಳಿದರು. ಆದರೆ ಭಾಗವದ್ಗೀತೆಯಲ್ಲಿ ತ್ರಯಾಣ ಸಹಚಾರಿತ್ವ, ಮೂರು ಒಟ್ಟಿಗೆ ಇರುವಂಥವರು. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ವೈರಾಗ್ಯವೂ ಇರುತ್ತದೆ, ಭಕ್ತಿ ಇರುತ್ತದೆ. ಭಕ್ತಿ ಎಲ್ಲಿದೆಯೋ ಭಕ್ತಿ ಮಾತೆ ಜ್ಞಾನ ವೈರಾಗ್ಯ ಮಕ್ಕಳು. ಭಕ್ತಿಯಿಂದಲೇ ಜ್ಞಾನ ಮತ್ತು ವೈರಾಗ್ಯಗಳು ವೃದ್ಧಿಯಾಗುವಂಥ ಉತ್ಪನ್ನ ದ್ರವಿಡ ದೇಶೇ. ನನ್ನ ಕಥೆಯನ್ನು ಕೇಳಿ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ. ವೃದ್ಧಿಂಗದೆ ಏನಾಯಿತು? ಪುಷ್ಟಗೊಂಡೆ ಕರ್ನಾಟಕದಲ್ಲಿ, ಕ್ವಚಿತ್ ಮಹಾರಾಷ್ಟ್ರದ ಅದರಲ್ಲಿ ಸ್ವಲ್ಪ ನನ್ನ ಪೋಷಣೆ ಆಯಿತು. ಗುಜ್ಜರೇ ಜೀರ್ಣಾಂಗತ. ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಪುಷ್ಟಿಗೊಂಡೆ, ಅಲ್ಲಲ್ಲಿ ನನ್ನ ಪೋಷಣೆ ಆಯಿತು. ಮಹಾರಾಷ್ಟ್ರದಲ್ಲಿ ಯಾವಾಗ ಗುಜರಾತ್ ದೇಶಕ್ಕೆ ಬಂದನೋ ನಾವು ಮೂರೂ ಕೂಡ ವೃದ್ಧರಾಗಿತ್ತು. ನಮ್ಮ ಗುರುಗಳು ಅದಕ್ಕೆ ಹೇಳ್ತಾ ಇದ್ದರು, ಇದನ್ನ ಗುಜರಾತ್ನವರು ಸಕಾರಾತ್ಮಕ ಇಟ್ಟುಕೊಂಡಿದ್ದಾರೆ, ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಭಾಗವತ ಕಥೆಗಳು ಯಾವಾಗಲೂ ನಡೀತಾ ಇರ್ತವೆ. ಒಂದಿಲ್ಲ ಒಂದು ಕಡೆ. ಅದರಲ್ಲಿ ಈ ಶ್ರಾವಣ ಮಾಸದಲ್ಲಂತೂ ಇಡೀ ತಿಂಗಳಲ್ಲಿ ಅಹಮದಾಬಾದ್ನಂತೂ ನಾವಿದ್ದೆ. ಅಲ್ಲಿ ಯಾವುದೇ ಕಾರ್ನರ್ ಹೋದರೂ ಕೂಡ ಅಲ್ಲಿ ಭಾಗವತ ಸಪ್ತಾಹ ನಡೀತಾ ಇರೋದು ನಮ್ಮ ಕಣ್ಣಿಗೆ ಮಾಡ್ತಾರೆ. ಅದಕ್ಕೆ ನಾವು ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಅವರು ಅದರಲ್ಲಿ ತೊಡಗಿದ್ದಾರೆ. ಹಾಗೆ ಬರ್ತಾ 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 ಏನಾಗಿಬಿಡ್ತು, ವೃಂದಾವನಕ್ಕೆ ಯಾವಾಗ ಬಂದನೋ ಆವಾಗ ನನಗೆ ಏನಾಗಿಬಿಡ್ತದೆ, ನಾಮಕರಣೆ ಆಗ್ಬಿಟ್ಟೆ. ಈ ಇಬ್ಬರು ಮಕ್ಕಳು ಹೋದಾಗ ಹಾಗೆ ಇದ್ದಾರೆ. ಅದಕ್ಕೆ ನನಗೆ ಚಿಂತೆ ಆಗಿದೆ. ಈಗ ಅವ್ರನ್ನ ಎಬ್ಬಿಸಬೇಕು. ನಾನು ಮೂರ್ಛಾವಸ್ಥೆಯಲ್ಲಿದ್ದಾರೆ. ಅದಕ್ಕೆ ಏನಾದರೂ ಉಪಾಯ ಮಾಡಿ. ಆವಾಗ ಹೇಳ್ತಾರೆ, ನೀನು ಭಗವಂತನಿಗೆ ಪ್ರಿಯಳು. ತ್ವಯಾ ರೂಪಸ್ಥ ಭಗವಾನ್ ಯಾದಿ ನೀಚ ಗ್ರಹೇಶ್ವಪಿ. ನೀನು ಕರೆದ್ರೆ ಸಾಕು ಭಗವಂತ ನೀಚರ ಗ್ರಹೆಗೂ ಹೋಗುತ್ತಾನೆ, ನೀಚರ ಮನೆಗಳಿಗೂ ಹೋಗುತ್ತಾನೆ. ಯಾಕಂದ್ರೆ ನೀನು ಹೋಗಿದ್ಯಾಗಲೇ ಭಕ್ತಿಗೆ ಹಿನಾಂಗ ಪೂರ್ತಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಹಿನಾಂಗ ಪೂರ್ತಿ ಏನು ಅಂಗಾಂಗ ಗೊತ್ತಿದ್ರೆ ಅವಯವ. ಈ ಭಕ್ತಿ ಅನ್ನುವಂಥದ್ದು ಏನ್ ಮಾಡ್ತಾರೆ ಅಂದ್ರೆ ಹಿನಾಂಗ ಪೂರ್ತಿ. ನಮ್ಮ ಒಳಗಡೆ ಏನೆಲ್ಲ ದೋಷಗಳಿದೆಯೋ ಅದನ್ನ ಈ ಭಕ್ತಿ ಮಾತೆ ಪೂರ್ತಿ ಮಾಡ್ತಾರೆ. ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಬೇಕು ನಿತ್ಯ ಅನಿತ್ಯ ವಸ್ತು ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮಾನಸಿಕ ಸಂಯಮ, ಇಂದ್ರಿಯಗಳ ಸಂಯಮ, ಮೋಕ್ಷತ್ವ ಅದೆಲ್ಲ ಬೇಕು. ಆವಾಗ ಮಾತ್ರ ಜ್ಞಾನಕ್ಕೆ ಅಧಿಕಾರಿ ಆಗ್ತಾರೆ. ಇದಿಲ್ಲ. ಯೋಗ ಮಾರ್ಗಕ್ಕೆ ಹೋಗ್ಬೇಕು ಅಂತಿರೋ ಪ್ರಾರಂಭದಲ್ಲಿ ಶುರು ಮಾಡುತ್ತಾರೆ. ಚಿತ್ತವೃತ್ತಿ ನಿರೋಧ, ಜಿತಾಸನ, ಜಿತಶ್ವಾಸ, ಪ್ರಾಣಾಯಾಮ ಇದೆಲ್ಲ ಶುರು ಮಾಡಿಬಿಡ್ತಾರೆ. ಇದೆಲ್ಲ ಮೇಲೆ ಮುಂದೆ 5 ಯಮಗಳು, 8 ನಿಯಮಗಳು, ಇವುಗಳನ್ನೆಲ್ಲ ಪಾಲನೆ ಮಾಡುವುದು. ಅದರ ಮೂಲಕ ಚಿತ್ತವೃತ್ತಿಯನ್ನು ನಿರೋಧ ಮಾಡಿಕೊ. ಆವಾಗ ತದಾದಷ್ಟು ಸ್ವರೂಪಿ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ, ಅದರಿಂದ
ಕಲಿಯುಗ ಇನ್ನೂ ವಿಶೇಷ ಹೇಳ್ತಾರೆ. ಏನು ಅಂತಂದ್ರೆ ಕಲಿಯುಗದಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ ಎರಡು ವಿಶೇಷ, ಇನ್ನೆರಡು ವಿಶೇಷ ಇದೆ. ಏನು ಅಂತಂದ್ರೆ ಮಾನಸ ಪುಣ್ಯ ಹೋಯಿ ನಹಿಪ. ಕಲಿಯುಗದಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಮಾಡ್ತೇವೆ, ಸತ್ಸಂಕಲ್ಪ ಮಾಡ್ತೇವೆ. ಅದು ಒಂದು ವೇಳೆ ನೆರವೇರಲಿಲ್ಲ ಅಂದರೂ ಕೂಡ ಆ ಸತ್ಸಂಕಲ್ಪದ ಪುಣ್ಯ ಕಲಿಯುಗದಲ್ಲಿ ಬರ್ತದೆ, ದೊರೆಯುತ್ತದೆ. ನಹಿಪ, ಇನ್ನು ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟ ಬಯಸಬೇಕು, ಯಾರಿಗೂ ಹಾನಿ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ನೆರವೇರಲಿಲ್ಲ ಅಂದ್ರೆ ಪಾಪ ತಟ್ಟೋದಿಲ್ಲ. ಹಾಗಂತ ಹೇಳಿ ಪಾಪದ ಸಂಕಲ್ಪ ಮಾಡಬಾರ್ದು. ಪಾಪದ ಸಂಕಲ್ಪ ಮಾಡಿದ್ರೆ ಒಂದಿಲ್ಲ ಒಂದು ದಿವಸ ಅದು ಹೊರಗೆ ಬರೋದೇ. ಏನು ಮಾಡೋದು? ಇದು ಒಂದು. ಇನ್ನೊಂದು ಏನಿದೆ, ಏನಕ್ಕೇನು ಪ್ರಕಾರ ಜೈತಲ್ಲಿ ಹೇಗೆ ದಾನ ಮಾಡಿದರೂ ಕೂಡ ಕಲಿಯುಗದಲ್ಲಿ ಅದಕ್ಕೆ ಫಲ ಇದೆ. ನೀವೆಲ್ಲ ಗೀತಾಭ್ಯಾಸಿಗಳು, ದೇಶೇ ಕಾಲೇಜ ಪಾತ್ರೇಚ ತದ್ದಾನ ಸಾತ್ವಿಕಂ ಸಂತಂ ಅಂತ ಹೇಳ್ತೀರಿ. ಭಗವಂತನ ಹೇಳಿದ ದೇಶ ಕಾಲ ಪಾತ್ರತೆ ಇದನ್ನ ನೋಡಿ ಕೊಟ್ಟಂಥ ದಾನವೇನಿದೆ ಅದು ಸಾತ್ವಿಕೋ ಮತ, ಸಾತ್ವಿಕ ಅನ್ನಿಸ್ಕೊಳ್ತದೆ. ಅದಕ್ಕೆ ತದ್ವಿರುದ್ಧವಾಗಿ ಅದೇಶ ಕಾಲೇ ಅಂತ ಅಪಾತ್ರೇಭ್ಯ ದೀಯತೆ ಅಸತ್ಕೃತಮೋ ಜ್ಞಾಪಂ ತಾಮಸಂ, ಅದು ತಾಮಸ ಅನಿಸ್ಕೊಳ್ತದೆ. ಇನ್ನೊಂದು ರಾಜಸ. ಆದರೆ ಕಲಿಯುಗದಲ್ಲಿ ಹೇಗೆ ದಾನವನ್ನು ಕೂಡ ಕೊಟ್ಟರೂ ಕೂಡ ಅದಕ್ಕೆ ಫಲ ಇದ್ದೇ. ಇದು ಕಲಿಯ ವಿಶೇಷತೆ. ಹೀಗಾಗಿ ಗುಣಗ್ರಾಹ್ಯ ಪರೀಕ್ಷೆ ಏನು ಮಾಡಿದ ಅಂದ್ರೆ ಎಷ್ಟೊಂದು ದೋಷಗಳೆಲ್ಲ ಇವೆ, ಆದರೆ ಭಗವತ್ ಪ್ರಾಪ್ತಿ ಅನ್ನುವಂಥದ್ದು ಕೇವಲ ಭಗವನ್ ನಾಮಸ್ಮರಣೆಯಿಂದ ಆಗುವಂಥದ್ದು. ನಾವು ಕುತೂಹಲಗಳನ್ನು ಅವಾಗ ಹೇಳಿದೆ. ಈ ಕಲಿಯುಗ ಪ್ರಾರಂಭವಾದ ತಕ್ಷಣ ನಾನು ಹೋಗ್ತಾರೆ ತಮ್ಮ ತಂದೆ ಹತ್ರ, ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾರೆ, ಕಲಿಯುಗ ಪ್ರಾರಂಭವಾಗುವುದಿದೆ, ಈಗ ಕಲಿಯುಗದ ಜೀವಗಳ ಉದ್ಧಾರ ಹೇಗೆ? ಆವಾಗ ಭಗವಾನ್ ಬ್ರಹ್ಮಾಜಿ ಹೇಳ್ತಾರೆ, ಹರೈರ್ನಾಮೈವ ಹರೈರ್ನಾಮಯ ಹರೈರ್ನಾಮೈವ ಕೇವಲಂ. ಷೋಡಶಾಕ್ಷರ ಮಂತ್ರದ ಜಪ ಸಾಕು. ಯಾವುದೋ ಷೋಡಶೋಪಚಾರ ಮಂತ್ರ? ಇದಕ್ಕೆ ಕಲಿ ಸಂತರಣೋಪನಿಷತ್ತು ಅಂತ ಇದೆ, ಅದರಲ್ಲಿ ಬರ್ತದೆ. ಕಲಿ ಸಂತರಣೋಪನಿಷತ್. ಸಂತರಣ ಅಂದ್ರೆ ಏನು? ಕಲಿಯನ್ನು ದಾಟುವಂಥದ್ದು, ಕಲಿಯಿಂದ ಮುಕ್ತವಾಗುವಂಥದ್ದು, ಕಲಿಯ ಪ್ರಭಾವ ಮುಕ್ತ ಆಗುವಂಥದ್ದು. ಆ ಉಪನಿಷತ್ತಿನಲ್ಲಿ ಹೇಳಿರ್ತಾರೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಷೋಡಶಾಕ್ಷರ ಮಂತ್ರದ ಜಪದಿಂದ ವಿಧಿ. ಒಂದು ಮಂತ್ರ ಜಪ ಅಂತಂದ್ರೆ ಅದು ವಿಧಿ ಏನಾದ್ರು ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಭಗವಾನ್ ಬ್ರಹ್ಮಾಜಿ, ವಿಧಿರ್ನಾಸ್ತಿ, ಯಾವುದೇ ವಿಧಿ ಇಲ್ಲ. ಅಂದ್ರೆ ಹೇಗೆ ಬೇಕಾದರೂ ಮಾಡಬಹುದು ಅಂತ ಅರ್ಥ. ಭಗವನ್ ನಾಮವನ್ನು ತೆಗೆದುಕೊಳ್ಳುವುದಕ್ಕೆ ಯಾವುದೇ ವಿಧಿ ಇಲ್ಲ. ಹೇಗೆ ಬೇಕಾದರೂ ತೆಗೆದುಕೊಳ್ಳಬಹುದು. ಎದ್ದಾಗಲಿ, ಬಿದ್ದಾಗಲಿ, ಅಣಕದಿಂದಾಗಲಿ, ದಂಭದಿಂದಾಗಲಿ, ಪರಿಹಾಸ್ಯಕ್ಕಾಗಲಿ. ವ್ಯಾಸತೀರ್ಥರು ಹೇಳ್ತಾರೆ, ಪುರಂದರದಾಸರು, ಕನಕದಾಸರು ಗುರುಗಳು, ಎದ್ದಾಗಲಿ, ಬಿದ್ದಾಗಲಿ, ಅಣಕದಿಂದಾಗಲಿ, ದಂಭದಿಂದಾಗಲಿ, ಪರಿಹಾಸ್ಯಕ್ಕಾಗಲಿ ಕೃಷ್ಣ ಕೃಷ್ಣ ಎನ್ನುವ ನಾಮ ಮುಕ್ತಿ ಕಾಂತೆಯ ಕೈ ಹಿಡಿಯುವ ಓಂ ನಾಮ. ಹೇಗೆ ತೆಗೆದುಕೊಂಡರು ಕೂಡ ಅವನಿಗೆ ಮುಕ್ತಿ. ಅದಕ್ಕಾಗಿ ಹೇಳ್ತಾರೆ ಹರೇ ನಾಮೈವ ಕೇವಲ. ಇದರ್ಥ ಏನು? ಇದರ್ಥ ಒಂದೇ. ಏನು ಅಂದ್ರೆ ನಾವೆಲ್ಲರೂ ಕೂಡ
ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದು ಮುಖ್ಯ, ಬೇರೆ ಏನೂ ಅಲ್ಲ. ಈಗ ನಾವು ಹೇಳ್ತಾರೆ, ಆಯ್ತು ನಾನು ಒಂದು ಕೆಲಸ ಮಾಡ್ತೇನೆ, ನಿನ್ನ ಈ ಮಕ್ಕಳಿದ್ದಾರೋ ಅವರನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ಹತ್ರ ಹೋಗ್ತಾರೆ, ಹತ್ರ ಹೋಗಿ ಜ್ಞಾನ ಪ್ರಬುದ್ಧತಾ ಶೀಘ್ರವೇ ರೇ ವೈರಾಗ್ಯ ಪ್ರಬುದ್ಧತಾ ಏಳು ಏಳು ಅಂತ ಅಲಗಾಡಿಸ್ತಾರೆ. ಅಷ್ಟೇ ಅಲ್ಲ, ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠ ಮುಹುರ್ಮುಹು. ವೇದ ವೇದಾಂತ ಘೋಷಗಳು ಗೀತಾ ಪಾಠ ಮುಹುರ್ಮುಹು, ಮೇಲಿಂದ ಮೇಲೆ ಗೀತೆಗಳ ಪಾಠ ಮಾಡೇ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಅಲಗಾಡಿಸ್ತಾ ಇದ್ದಾರೆ ಏಳು ಏಳು ಅಂತೇಳಿ. ಏನಾಯ್ತು ಅಂದ್ರೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಒಂದು ಸಲ ಮೇಲೆ ಎದ್ದು ಸ್ವಲ್ಪ ಎದ್ದು ಹರಿದಿದ್ದೆಯಲ್ಲಿ ಇದ್ದಾರೆ, ಆಕಳಿಸಿ ಆ ಕಡೆ ಬಂದು ಆ ಕಡೆ ತಿರುಗೋದು ನಾವು ಮಾತ್ರ ಅದೇ ನಿಮ್ಮ ಬಗ್ಗೆ ಹೇಳ್ತಿಲ್ಲ, ನಾನು ನನ್ನ ಬಗ್ಗೆ ಹೇಳ್ತಿದ್ದೇನೆ. ನಮ್ಮನೆ ವಿಚಾರ ಹಾಗೆ ಮಾಡ್ತೀವಿ, ಹೇಳ್ತಿದ್ದೆ. ಅದು ಏನು ಹೇಳಿಬಿಡೋದು ಬಂತು, ಇಷ್ಟೊಂದು ಜಪಿಸ್ಬೇಕು ಅಂತ. ಅಷ್ಟೊತ್ತಿಗೆ ಎಪ್ಸಿದ್ರು ಸರಿ. ಆಮೇಲೆ ಅದರಲ್ಲೂ ಕೂಡ ರಿಸ್ಟ್ರಿಕ್ಷನ್ ಇತ್ತು, ಇಷ್ಟು ಗಂಟೆಗೆ ಎಬ್ಬಿಸ್ಬೇಕು. ಅದಕ್ಕೆ ಒಂದು ನಿಮಿಷ ಮೊದಲು ಎಬ್ಬಿಸಿದ್ರೆ ಹೇಳ್ತಿರ್ಲಿಲ್ಲ, ಒಂದು ನಿಮಿಷ ಆಯ್ತು ಅಂತ ಹೇಳ್ತಿರ್ಲಿಲ್ಲ, ಮುಗಿತಲ್ಲ ಟೈಮ್. ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ಮಲಗೋದೆ, ಒಂದು 5 ನಿಮಿಷ ಮಲಗೋಣ, ಆಮೇಲೆ ನೋಡೋಣ. ಅದು ಗೊತ್ತಿಲ್ಲ, ಅದು ಕೈಗೆ ಹೋಗಿ ಬಡ್ಕೊಡ್ತೇವೆ ಅಲಾರಾಮ್ ಮೇಲೆ. ಅದೇ ರೀತಿ ಇವಾಗ ಆದದ್ದು. ಈಗ ನಾವೇ ಚಿಂತೆ ಆಯ್ತು, ವೇದಾಂತ ಘೋಷೈಶ್ಚ ಗೀತಾ ಪಾಠವೇ ಮುಹುರ್ಮುಹು. ಇಷ್ಟೆಲ್ಲ ಮಾಡಿದ್ರು ಕೂಡ ಇವರು ಹೇಳ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕೀಗ? ಆವಾಗ ಶಾಸ್ತ್ರಗಳು ಹೇಳ್ತವೆ, ಸತ್ಸಂಕಲ್ಪ ಇದ್ದಿದ್ದಾರೆ, ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥ ಮುಂತಾದರೂ ಇದ್ದಿದ್ದಾರೆ, ಅದಕ್ಕೆ ಭಗವಂತನ ಸಹಾಯ ಸಿಕ್ಕೇ ಸಿಗದೆ ಆಕಾಶವಾಣಿ ಆಯಿತು. ನಾವೇ ಚಿಂತೆ ಮಾಡಬೇಡಿ, ನಿಮ್ಮ ಸಂಕಲ್ಪ ನೆರವೇರುತ್ತದೆ. ಅದಕ್ಕಾಗಿ ಒಂದು ಕರ್ಮವನ್ನು ಮಾಡಬೇಕು, ಸತ್ಕರ್ಮವನ್ನು ಮಾಡಿ. ಈ ಸತ್ಕರ್ಮ ಯಾವುದು ಅನ್ನೋದನ್ನ ಮಹಾಪುರುಷರು ಹೇಳ್ತಾರೆ. ಅಂತ ಹೇಳಿ ನಿಂತು ಬಿಡ್ತಾರೆ. ಈ ಆಕಾಶದ ಒಂದು ವಿಚಿತ್ರವೇನು ಪೂರ್ತಿ ಹೇಳಿಲ್ಲ. ಏನ್ ಮಾಡಬೇಕೀಗ? ಈಗ ಈ ಸತ್ಕರ್ಮ ಯಾವುದು, ಉಪಾಯವೇನೋ ಗೊತ್ತಾಯ್ತು, ಅದು ಸತ್ಕರ್ಮ ಯಾವುದು ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ನಾವು ಏನ್ ಮಾಡ್ತಾರೆ, ಎಲ್ಲ ಕಡೆ ಹೋದೆ ಹೇಳ್ತಾ ಇದ್ದಾರೆ ಸಂಸ್ಕುಮಾರ್ಗಳಿಗೆ. ಎಲ್ಲ ಕಡೆಗೆ ಹೋದೆ, ಹೋಗ್ತಾ ಇದ್ರೆ ಎಲ್ಲ ಕಡೆಗೂ ಕೋಲಾಹಲ ಉಂಟಾಗ್ಬಿಡ್ತದೆ. ಎಲ್ಲರಿಗೂ ಉಪದೇಶ ಮಾಡುವಂಥವರು, ಎಲ್ಲ ಉದ್ಧಾರದ ಉಪಾಯವನ್ನು ಹೇಳುವಂತ ನಾರದರಿಗೆ ಗೊತ್ತಿಲ್ಲ ಅಂದ್ರೆ ನಮಗೆಲ್ಲ ಏನು? ಆಮೇಲೆ ವೇದಗಳ ಪಾಠ ಆಯಿತು, ಗೀತೆ ಪಾಠ ಆಯಿತು, ಎಲ್ಲ ಪಾಠಗಳು ಆದ ಮೇಲೂ ಕೂಡ ಏನು ಆಗಲಿಲ್ಲ ಅಂದಮೇಲೆ ಇನ್ನು ಯಾವ ಉಪಾಯ? ಅದಕ್ಕೆ ವರ್ಣನೆ ಬರ್ತದೆ, ಶುದ್ಧ ವರ್ಣನೆ ಬರ್ತದೆ. ಕೆಲವರೆಲ್ಲ ಏನ್ ಮಾಡಿಬಿಟ್ರು ಅಂದ್ರೆ ಶಿಷ್ಯರಿಗೆ ಹೇಳಿಬಿಟ್ರು ಗುರುಗಳು, ನಿನ್ನೆಂದು ನಾನು ಯಾತ್ರೆ ಹೋಗ್ಬೇಕು, ಆಶ್ರಮದಲ್ಲಿ ಇಲ್ಲ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಕೆಲವರು ಗುರುಗಳು ಏನ್ ಮಾಡಿದ್ರು, ಭಾಗ ಹಾಕಿದೆ ಕೂದಲು ಕೆಲಸ, ಯಾರು ಹೊರಗಡೆ ಕಾಣಲೇಬಾರ್ದು, ನರಕಗಳೇ ಕಾಣಬಾರ್ದು ಹಾಸ್ಟೆಲ್ನಲ್ಲಿ, ಆ ರೀತಿ ಮಾಡಿದ್ವಿ. ಇಲ್ಲಿ ಕೆಲವರು ಏನ್ ಮಾಡಿದ್ರು, ಅದೆಲ್ಲ ಸರಿ, ಆದ್ರೆ ನಿನ್ನೆ ಶ್ರಾವಣ ಸೋಮವಾರದಿಂದ ನಮ್ಮ ಗುರುಗಳು ಮೌನ ವ್ರತ ತಗೋಬಿಟ್ಟು ಹೀಗಾಗಿ ಮಾತಾಡೋದಿಲ್ಲ. ಅವರು ಶ್ರಾವಣ ಮಾಸ ಮುಗಿಯುವವರೆಗೆ ಚಾತ್ರ ಮಾಸದಲ್ಲಿ ಮೌನ ವ್ರತ ತಗೊಂಡ್ಬಿಟ್ಟಿದ್ದಾರೆ. ನಿನ್ನೆ ಪ್ರಾರ್ಥನೆ ಮಾಡಿ, ಆದರೆ ಒಂದು ದಿವಸ ಮೊದಲು ಬಂದಿದ್ದಾರೆ ಹೋಗಿ ನಾಳೆ ಗೊತ್ತಾಯ್ತು. ಹಾಗಿದ್ರೆ ಈ ಏನು ಗತಿ ಈಗ? ಆವಾಗ ನಾವು ವಿಚಾರ ಮಾಡ್ತಾರೆ, ನಿರ್ಬಲಕ್ಕೆ ಬಲರಾಮ, ಸುನೇರಿ ಮೈನೆ ನಿರ್ಬಲಕ್ಕೆ ಬಲರಾಮ. ಯಾರು
ಇಲ್ಲ ಅಂದರೆ ಕೊನೆಗೆ ನನ್ನ ಹರಿ ಇದ್ದಾನೆ. ನಾನೇನು ಮಾಡ್ತೇನೆ ಹಾಗಿದ್ರೆ ಬದರಿ ವಿಚಾರ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಿ ನನ್ನ ಶ್ರೀಹರಿಯನ್ನು ಕೇಳ್ತೇನೆ. ಅದಕ್ಕಾಗಿ ಬಂದದ್ದು ಈಗ ಇಲ್ಲಿ. ಆದರೆ ನನ್ನ ಭಾಗ್ಯ ನೋಡಿ, ನಾನು ಬರ್ತಿದ್ದ ಹಾಗೇನೆ ನಿಮ್ಮ ದರ್ಶನವಾಗೋಯ್ತು. ನನ್ನ ಅರ್ಧ ಕೆಲಸ ಮುಗಿತು. ಅಪಮಯಿತಾ ಭರೋಸ ಹನುಮಂತ ಬಿನು ಹರಿ ಕೃಪಾ ನಿಲಹಿ ನಹಿ ಸಂತ. ಯಾವಾಗ ವಿಭೀಷಣ ಜೊತೆ ಹನುಮಂತರ ಭೇಟಿ ಆಯ್ತಾವಾಗ ತಾಮಸ ತಮೋ ಸಾಧನ ಕಚುನಾಹಿ ಸೀತಾಮಾತೆ ಪರಿಶೋಧನೆಗೆ ಹೋದಾಗ ಎಲ್ಲ ಕಡೆ ಹುಡುಕ್ತಾನೆ ಮಂದಿರ ಪ್ರತಿಕರಿಗೆ ಹೋದ. ಪ್ರತಿಯೊಂದು ಮನೆಗೆ ಹೋಗ್ತಾನೆ. ರಾಮನ ಅಕ್ಕಪ್ಪರಕ್ಕೂ ಕೂಡ ಹೋಗಿದ್ದ ಶ್ರೀ ಹನುಮಾತಿ. ಆ ಮಂಡೋದರಿ ನೋಡು ಒಂದು ಕ್ಷಣಕ್ಕೆ ಸ್ವಲ್ಪ ಭ್ರಮೆಯೂ ಆಯಿತು. ಆದರೆ ಆಮೇಲೆ ಯಾವಾಗ ಅವಳ ಅಂಗಾಂಗಗಳನ್ನು ನೋಡಿದ್ನೋ ಅವಾಗ ಖಾತ್ರಿ ಆಯಿತು, ಇವಳು ಸೀತೆ ಅಲ್ಲ. ಯಾಕಂದ್ರೆ ಪ್ರಭು ಹೇಳಿ ಕಳಿಸಿದ್ದ, ನೋಡು ನನ್ನ ಕಾಲದಲ್ಲಿ ಶಂಖಚಕ್ರಗಳೆಲ್ಲ ಇವೆಯಲ್ಲ, ಅದೇ ರೀತಿ ಸೀತೆಯ ಕಾಲಗಳಲ್ಲೂ ಇದೆ. ಅವಳ ಕಾಲದಲ್ಲಿ ಇರಲಿಲ್ಲ ಅಷ್ಟೇ, ಉಳಿದ ಲಕ್ಷಣಗಳು ಇದೆ. ಸರಿ, ಮಾಡೋದೇನು ಈ ಮಾಡ್ತಾ 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 ಏನಾಗ್ಬಿಡ್ತು ಅಂದ್ರೆ ಬ್ರಾಹ್ಮಿ ಮುಹೂರ್ತ ಬಂತು. ಅಲ್ಲಿ ಒಂದು ದೃಶ್ಯ ಕಾಣ್ತವನಿಗೆ. ಏನು ಅಂತಂದ್ರೆ, ಯಾವ ದೃಶ್ಯ ಅಂತಂದ್ರೆ, ಮನೆಯ ಅಂಗಳದಲ್ಲಿ ತುಳಸಿ ವೃಂದಾವನ, ರಾಮಾಯುಧಾಂಕಿತ ಗ್ರಹ, ಆ ಮನೆಯ ಮೇಲೆ ಶಂಖ ಚಕ್ರ ಗದ ಆದಿ ಮಹಾವಿಷ್ಣುನ ಆಯುಧಗಳೇನಿದೆಯೋ ಅವುಗಳೆಲ್ಲ ಚಿತ್ರಿತವಾಗಿದ್ದವು. ತುಳಸಿ ವೃಂದಾವನ. ಒಂದು ಕ್ಷಣಕ್ಕೆ ಯೋಚನೆ ಮಾಡ್ತಾನೆ, ಲಂಕಾ ನಿಶಿಚ ನಿಖರ ನಿವಾಸ ಇಹ ಕಹ ಸಜ್ಜನ ಕರವಾಸ. ಲಂಕೆ ಎನ್ನುವಂತಹದ್ದು ರಾಕ್ಷಸರ ವಾಸ, ಇದು ಇಲ್ಲೆಲ್ಲಿ ಸಜ್ಜನರು ಬರ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಇರುವಾಗ ಬ್ರಾಹ್ಮಿ ಮುಹೂರ್ತ ಆಗಿತ್ತು. ಅವಾಗ ರಾಮ ರಾಮ ಕೈಸುಬೇರನಕಿ ನಾನು ವಿಭೀಷಣ ಮೇಲೆ ಹೇಳ್ತಾನೆ, ರಾಮ ರಾಮ ಅಂತ ಇದನ್ನು ಮಾಡ್ತಾನೆ. ಅವನಿಗೆ ಭೇಟಿ ಆಗ್ತದೆ. ಭೇಟಿ ಆದ್ಮೇಲೆ ಅವನು ಕೇಳ್ತಾನೆ, ಅದೆಲ್ಲ ಸರಿ, ನನ್ನಂಥವರಿಗೂ ಕೂಡ ರಾಮನ ದರ್ಶನ ಆಗುತ್ತದೆಯೋ? ಯಾಕೆ ತಾಮಸತನು ಸಾಧಕ ಚುನಾಹಿ, ರಾಕ್ಷಸರು ನಾವು, ರಾಕ್ಷಸ ಯೋನಿಯಲ್ಲಿರುವಂಥವರು, ನಮಗೂ ಕೂಡ ಆಗುವುದ? ಆದರೆ ನನಗೆ ವಿಶ್ವಾಸ, ಅವಮೈಫಾ ಭರೋಸ ಹನುಮಂತ ಬಿನು ಹರಿ ಕೃಪಾ ನಿಲಹಿ ಸಂತ. ನನಗೆ ಭರವಸೆ ಮೂರ್ತಿಗ, ವಿಶ್ವಾಸ ಮೂರ್ತಿ. ಏನು ಅಂದ್ರೆ, ಶ್ರೀಹರಿ ಕೃಪೆ ಇಲ್ಲದೆ ಸಂತ ದೊರೆಯೋದಿಲ್ಲ. ಸಂತ ದೊರೆತ ಅಂದಮೇಲೆ ಭಗವಂತ ಸಿಕ್ಕೇ ಸಿಗುತ್ತಾನೆ. ಅದಕ್ಕೆ ನೀವು ಕೂಡ ನನಗೆ ಸಿಗ್ತೀರೀಗ, ನನ್ನ ಸೌಭಾಗ್ಯ. ಅದರಿಂದ ನನ್ನ ಕೆಲಸ ಈಗ ಆ ಆಕಾಶವಾಣಿ ಹೇಳಿದಂಥ ಸತ್ಕರ್ಮ ಯಾವುದು? ಆವಾಗ ಸನತ್ಕುಮಾರ್ ಹೇಳ್ತಾರೆ, ಚಿಂತೆ ಮಾಡಬೇಡ, ಸತ್ಕರ್ಮ ಸೂಚಕೋ ನ್ಯೂನಂ ಜ್ಞಾನ ಸ್ಮೃತೋ ಉದೈಹಿ ಶ್ರೀಮದ್ ಭಾಗವತಾಲಾಪ ಸತು ಗೀತ ಶುಕಾದಿಹಿ. ಅರೇ ನಾರದ, ಚಿಂತೆ ಮಾಡಬೇಡ, ಇದಕ್ಕೆ ಉಪಾಯ ಈಗಾಗಲೇ ನಿಯೋಜಿತವಾಗಿ ಹೋಗಿದೆ. ಆಕಾಶವಾಣಿ ಏನು ಸತ್ಕರ್ಮ ಅಂತ ನನಗೆ ಹೇಳ್ತು, ಅದು ಬೇರೆ ಏನು ಅಲ್ಲ, ಶ್ರೀಮದ್ ಭಾಗವತ ಲಾಭ, ಶ್ರೀಮದ್ ಭಾಗವತ ಮಹಾಪುರಾಣ ಕಥೆ, ಬೇರೆ ಏನು ಅಲ್ಲ. ಅದು ಈ ಲೋಕದಲ್ಲಿ ಶುಕ ಮಹಾಮುನಿ ಅಂತವರಿಂದ ಪ್ರಚುರಪಡಿಸಲ್ಪಡ್ತೇನೆ, ನಾನು ಮಾಡ್ತೇನೆ. ಈಗ ನಾನು ಹೇಳ್ಬೋದು ಅಂತ ಅವ್ರ ಒಂದು ಪ್ರಶ್ನೆ ಬಂತು. ಏನು ಅಂದ್ರೆ,
ಅಲ್ಲ, ಶ್ರೀಮದ್ ಭಾಗವತ ಅನ್ನುವಂಥದ್ದು ವೇದಗಳ ಸಾರ ಅಲ್ವೇ? ಹೌದು. ನಿಗಮ ಕಲ್ಪ ತರುವ ಕಲಿತಂ ಫಲಂ ಅಂತೇಳಿ ವರ್ಣನೆ ಬಂದಿದೆ. ನಿಜ ಅಲ್ಲ, ಸನತ್ ಕುಮಾರ್ ಹೇಳಿದ್ರೆ ಹೌದು. ಆದರೆ ನಾನು ಒರಿಜಿನಲ್ ಪಾಠ ಮಾಡಿದ್ದೇನೆ, ಮೂಲ ಪಾಠವನ್ನೇ ಮಾಡಿದೆ. ಗೀತೆ, ಉಪನಿಷತ್ತುಗಳು, ವೇದಗಳು, ವೇದಾಂತಗಳು ಇವುಗಳ ಸಾರ ಶ್ರೀಮದ್ ಭಾಗವತ ಅನ್ನೋದಾದರೆ ನಾನು ಅವುಗಳ ಮೂಲ ಪಾಠವನ್ನೇ ಮಾಡಿದ್ದೇನೆ. ಅದು ಹೇಗೆ ಬೇರೆ ಆಗ್ತದೆ ಅಂತ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ನಾರದ ಎದುರಿಗೆ ಏನು ಕಾಣ್ತಿದೆ? ಮರ. ಈಗ ನೋಡು, ಆ ಮರದ ಬೇರಿನಿಂದ ಹಿಡಿದು ಮೇಲಿನ ಎಲೆಯವರೆಗೆ ರಸವೇ ರಸ ತುಂಬಿದೆ. ಹೌದು. ಈಗ ಬೇರೆ ಎಲೆಯನ್ನು ತಿಂದು ನೋಡು, ಹಾಗಿದ್ರೆ ರುಚಿ ಬರ್ತದೋ? ಕಾಂಡವನ್ನು ತಿಂದು ನೋಡು, ರುಚಿ ಬರ್ತದೋ? ಇಲ್ಲ. ಅದೇ ಪಕ್ವವಾಗಿ ಆ ರಸವೇ ಪಕ್ವವಾಗಿ ಹಣ್ಣುವಾಗಿ ಹೊರಗಡೆ ಬಂದಾಗ ಅದರ ರುಚಿ ಇವೆಲ್ಲಕ್ಕಿಂತ ಬೇರೆ ಇರ್ತದೆ ಇಲ್ಲವೋ? ಹೌದಿರ್ತದೆ. ಹಾಗೆ ಇದು ಕಬ್ಬಿನ ಗಾನದಲ್ಲಿ ತಳದಿಂದ ಹಿಡಿದು ಮೇಲಿನವರೆಗೆ ರಸವೇ ರಸ ತುಂಬಿದೆ. ಆದರೆ ಸಕ್ಕರೆಯಾಗಿ ಹೊರಗೆ ಬಂದಾಗ ಅದರ ರುಚಿಯೇ ಬೇರೆ. ಹಾಲಿನಲ್ಲಿ ತುಪ್ಪ ಇದ್ದರೂ ಕೂಡ ಅದು ತುಪ್ಪವಾಗಿ ಹೊರಗೆ ಬಂದಾಗ ಅದರ ರುಚಿಯೇ ಬೇರೆ. ತುಪ್ಪದ ರುಚಿ ನೋಡಿ, ಹಾಲಿನಾಗಿರ್ತದೋ, ಮೊಸರಿನಾಗಿರ್ತದೋ, ಮಜ್ಜಿಗೆ ಆಗಿರ್ತದೋ, ಅದು ರುಚಿಯೇ ಬೇರೆ. ಆ ರೀತಿ ಇದು ಕೂಡ ನಿಗಮ ಕಲ್ಪತರೋ ದಲಿತಂ ಫಲಂ. ವೇದರೂಪಿ ಕಲ್ಪ ವೃಕ್ಷದ ಅತ್ಯಂತ ಪಕ್ವವಾದಂಥ ಫಲ ಇದು. ಹೀಗಾಗಿ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣ ಭಾವನಾಯ ಪ್ರಕಾಶಿತಂ. ಈ ಭಾಗವತ ಆಗಿದ್ಯಾಕೆ ಅದನ್ನೇ ಹೇಳ್ತಾರೆ. ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ನೆನಪು ಮಾಡ್ಕೊಳ್ಳಿ, ಸೂತ್ರ ಏನು ಕೇಳಿದ್ರು? ಮಮ ಕರ್ಮ ರಸಾಯನ ಕಥಾ. ನಮ್ಮ ಕಿವಿಗಳಿಗೆ ರಸಪ್ರದಾಯ ಇರುವಂಥ ಕಥೆಯನ್ನು ಕೇಳಿಸಿ ಅಂತ ಹೇಳಿದ್ರು. ಆ ಕಥೆಯ ಪ್ರಯೋಜನ ಏನದನ್ನು ಹೇಳಿದ್ರು. ಭಕ್ತಿ ಜ್ಞಾನ ವಿವೇಗಾಣ ವಿವೇಕೋ ವರ್ಧತೆ ಮಹಾನ್. ಭಕ್ತಿ ಜ್ಞಾನ ವೈರಾಗ್ಯ ಇವು ಮತ್ತು ವಿವೇಕ ಇವುಗಳು ಬೆಳೆದಿವೆ. ಎರಡನೇದೇನು? ಮಾಯಾ ಮೋಹ ನಿರಾಸಶ್ಚ. ನಮ್ಮ ಚಿತ್ತದಲ್ಲಿ ಅಂತರಂಗದಲ್ಲಿ ಇರುವಂಥ ಮಾಯ ಕಾರ್ಯಗಳಾದಂಥ ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳೆಲ್ಲ ಏನಿವೆಯೋ ಅದೆಲ್ಲವೂ ಕೂಡ ನಾಶವಾಗಬೇಕು ಅಂತ ಕೇಳ್ತೀವಿ. ಏನು ಹೇಳ್ತಿದ್ದಾರೆ? ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ. ಅದಕ್ಕಾಗಿ ಇದನ್ನು ಮಾಡಿ. ಈಗ ನಾವು ಯೋಚನೆ ಮಾಡಿದ್ರು, ಆಯ್ತು ಜ್ಞಾನಯಜ್ಞ ಕರಿಷ್ಯಾಮಿ, ಶ್ರೀಮದ್ ಭಾಗವತ ಜ್ಞಾನಯಜ್ಞ ಅದನ್ನು ಮಾಡ್ತೇನೆ. ಎಲ್ಲಿ ಮಾಡಬೇಕು? ಅವಾಗ ಹೇಳ್ತಾರೆ ಹರಿದ್ವಾರದಲ್ಲಿ, ಗಂಗಾದ್ವಾರದಲ್ಲಿ, ಅಲ್ಲಿ ಮಧುವನ ಇದೆ. ಆ ಮಧುವನದಲ್ಲಿ ಯಾವಾಗಲೂ ಕೂಡ ಶ್ರೀಹರಿ ನಿವಾಸ ಇರುತ್ತದೆ, ಅಲ್ಲಿ ಮಾಡೋದು. ಇಷ್ಟು ಹೇಳಿ ಆ ಶರತ್ ಕುಮಾರ್ ಹೊರಟುಬಿಟ್ರು ಅಲ್ಲಿಗೆ. ಅವ್ರಿಗೆ ಗೊತ್ತಿಲ್ಲ ನಮ್ಮ ತಲೆ ಮೇಲೆ ಬರೋದಿದೆ ಅಂತ. ಅವ್ರು ತಿಳ್ಕೊಳ್ಳೋದೇನೋ ನಾರದ ರೂಪ ಹೇಗಾಯ್ತು. ನಾರದ ಭಾಗವತ್ ಕಥಾ ಮಾಡ್ತಾನೆ, ನಾವು ಕೇಳೋದಕ್ಕೆ ಹೋಗೋಣ ಅಂತ ಅವರು ಹೊರಟದ್ದು. ಆದ್ರೆ ಬಂದದ್ದು ಯಾರ ಮೇಲೆ? ಈಗ ಅವರೇ ಮಾಡೋದು. ಅಷ್ಟೊತ್ತಿಗೆ ಇಡೀ ಮೂರು ಲೋಕಗಳಲ್ಲೂ ಕೂಡ ಕೋಲಾಹಲ ಉಂಟಾಗ್ಬಿಟ್ಟು. ಏನ್ ಕೋಲಾಹಲ? ಅಲ್ಲಿ ಪ್ರಚಾರ ಆಗಿದ್ದೇನು ಅಂದ್ರೆ, ಶರತ್ ಕುಮಾರರು ಶ್ರೀಮದ್ ಭಾಗವತ ಜ್ಞಾನ ಮಾಡೋರಿದ್ದಾರೆ, ಶರತ್ ಕುಮಾರ್ ಭಾಗವತ ಸಪ್ತಾಹ ಮಾಡೋರಿದ್ದಾರೆ,
ಸಂಸ್ಕೃತ ಭಾಗವತ ಅವನು ಮಾಡೋದಿದ್ದಾರೆ ಅಂತ ಕೋಲಾಹಲಗಳು ಪ್ರಚಾರ ಆಗಿದ್ದು ಯಾರ ಹೆಸರಲ್ಲಿ? ಸಂತಕುಮಾರ ಹೆಸರು. ಅದರಿಂದ ಶ್ರೀಮದ್ಭಾಗವತ ಪೀಯೂಷಪಾನಾಯ ರಸಂಪರಾಹ ಧಾವಂತೋ ಅಭಿಯೇಯು ಸರ್ವೇ ಪಥನಂ ಏಕ ವೈಷ್ಣವಾಃ. ಯಾವಾಗ ಈ ಕೋಲಾಹಲಗೊಳಿತು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರೂ ಕೂಡ ಕಥಾ ರಸಿಕಲಂಪಡ. ರಸ ಅಂದ್ರೆ ಏನು ಅಂತ ನಿನ್ನೆ ಹೇಳಿದ್ವಿ ನಾನು, ಅದನ್ನು ಜ್ಞಾಪಕ ಮಾಡಿಕೊಳ್ಳಿ. ಅವರೆಲ್ಲ ತಮ್ಮ ಶಿಷ್ಯರುಗಳು ಪ್ರಶಿಷ್ಯರುಗಳು ಎಲ್ಲರ ಜೊತೆ ಸೇರಬೇಕು. ಯಾರೆಲ್ಲ ಒಂದಲ್ಲಿ ದೊಡ್ಡ ಲಿಸ್ಟೇ ಇದೆ. ಪರ್ವತಗಳ ಅಧಿಷ್ಠಾತ ದೇವತೆಗಳು, ನದಿಗಳ ಅಧಿಷ್ಠಾತ ದೇವತೆಗಳು, ವೇದಗಳು ಸ್ವತಃ ಮುಹೂರ್ತ ರೂಪವಾಗಿ ಮತ್ತು ಭಗವಾನ್ ವೇದವ್ಯಾಸಿ ಸಮೇತ ಎಲ್ಲ ಋಷಿಗಳಲ್ಲಿ ಬಂದು ಸೇರಬೇಕು. ಯಾಕೆ ದುರ್ಗತೆ ಮಾಡ್ತಾರೆ? ಯಾರು? ಸಂತಕುಮಾರ. ನಮಗೆ ಅನಾಯಾಸವಾಗಿ ಭಗವತ್ ಕಥಾಲಾಪ ಸಿಗುತ್ತದೆ. ಅದಕ್ಕಾಗಿ ನಾವು ಅದನ್ನು ಕೇಳೋದಕ್ಕೆ ಹೋಗೋಣ ಅಂತ ಎಲ್ಲರೂ ಕೂಡ ಹೊರಟು ಎಲ್ಲೋ ಬಂದು ಸೇರ್ತಾರೆ. ಆಮೇಲೆ ದಿನಾನಾಂ ನಿಯಮೋ ನಾಸ್ತಿ. ಯಾವಾಗ ಪ್ರಾರಂಭ ಮಾಡಬೇಕು ಅದಕ್ಕೆ ಮಾಡ್ತಾರೆ ದಿನಾನಾಂ ನಿಯಮೋ ನಾಸ್ತಿ. ಸಂತಕುಮಾರರು ನಾರದರನ್ನೇ ಮುಖ್ಯ ಶ್ರೋತ ಮಾಡಿಕೊಂಡು ಕಥಾ ಪ್ರಾರಂಭ ಮಾಡಿದರು. ಇನ್ನೂ ಕಥಾ ಪ್ರಾರಂಭವಾಗೇ ಇಲ್ಲ. ಮಹಾತ್ಮವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡುತ್ತಿದ್ದ ಹಾಗೆ ಒಂದು ಆಶ್ಚರ್ಯ ಘಟನೆ ಘಟಿಸಿತು. ಏನದು ಅಂದರೆ ಭಕ್ತಿ ಸ್ತುತೌ ತರುಣೌ ಗೃಹೀತ್ವಾ ಪ್ರೇಮೈಕರೂಪ ಸಹಸಾ ವಿರಾಸೀತ್. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಇನ್ನೂ ಮಹಾತ್ಮೆ ಹೇಳಬೇಕು ಅಂತ ಪ್ರಾರಂಭ ಮಾಡ್ತಿದ್ದಾರೆ. ಅಷ್ಟೊತ್ತಿಗಾಗಲೇ ಏನಾಯಿತು ಅಂತಂದ್ರೆ ಭಕ್ತಿ ತನ್ನ ಮಕ್ಕಳ ಜೊತೆಗೆ ಪುಷ್ಟಳಾಗಿ ಅಲ್ಲಿಗೆ ಬಂದು ಸೇರ್ತಾರೆ. ನಾಮಸ್ಮರಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಅಲ್ಲಿ ಬಂದವಳು ಹೇಳ್ತಾಳೆ, ನಿಮ್ಮಿಂದ ಬಹಳ ಉಪಕಾರವಾಯಿತು ನಮಗೆ. ನಾವುಗಳೆಲ್ಲರೂ ದೊಡ್ಡದಾದ ಈಗ ಆಮೇಲೆ ಇರೋಣ. ಅದಕ್ಕೆ ಹೇಳ್ತಾರೆ, ನೀನು ಭಕ್ತಿ ಮಾತೆ ವೈಷ್ಣವ ಜನಗಳ ಹೃದಯದಲ್ಲಿ ಇರುವುದಿಲ್ಲ. ಆಗಲೇ ಬಂದಿತ್ತು ಏಕ ವೈಷ್ಣವ. ಯಾರು ವೈಷ್ಣವರಾಗಿದ್ರೆ ಭಗವಂತನ ಭಕ್ತರೆಲ್ಲರೂ ವೈಷ್ಣವರು. 12 ಜನ ವೈಷ್ಣವರನ್ನು ನೇಮಿಸ್ತಾರೆ ಭಾಗವತದಲ್ಲಿ. ವೈಷ್ಣವಾನ ಪ್ರಕಾಶಂಭು. ಅಲ್ಲಿಂದ ಪ್ರಾರಂಭವಾಗ್ತದೆ ಯಮರಾಜ, ಬಲಿ, ಇವೆಲ್ಲ ಬರ್ತಾರೆ ಅವರಲ್ಲಿ 12 ಜನ ಏಕ ವೈಷ್ಣವ. ವಿಷ್ಣು ಅಂದ್ರೆ ಯಾರು? ವ್ಯಾಪ್ನೋತಿ ವಿಷ್ಣು. ಯಾರು ಎಲ್ಲವನ್ನೂ ವ್ಯಾಪಿಸಿದ್ದಾನೆಯೋ ಎಲ್ಲದರಲ್ಲಿಯೂ ಇದ್ದಾನೋ ಅವನು ವಿಷ್ಣು. ಯಾವ ರೂಪ ಅಂತ ಇಲ್ಲ, ಯಾವ ನಾಮ ಅಂತ ಇಲ್ಲ. ಅದರ ಭಕ್ತರು ಅವರೆಲ್ಲರೂ ಕೂಡ ವೈಷ್ಣವರು. ವಿಚಾರ ಮಾಡಿ. ನಾವು ಗಣಪತಿ ಪ್ರಾರ್ಥನೆ ಮಾಡ್ತೇವೆ, ಹೌದು. ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಂತ ಮಾಡ್ತೇವೆ. ಯಾರು ಪ್ರಾರ್ಥನೆ? ಗಣಪತಿ. ಅವರಿಗೂ ಕೂಡ ವಿಷ್ಣು ಅಂತ ಹೇಳಿದರು. ಎಲ್ಲ ದೇವರುಗಳಿಗೂ ಕೂಡ ಎಲ್ಲ ದೇವತೆಗಳ ರೂಪಗಳೇನಿವೆಯೋ, ಪರಬ್ರಹ್ಮದ ರೂಪಗಳೇ
ಯಾರೇನಿವೆಯೋ ಏಕಂ ಸತ್ ವಿಪ್ರಾಬಹುಧ ವದಂತಿ, ಅವರೆಲ್ಲರೂ ವಿಷ್ಣುಗಳೇ. ಈಗ ನಾರದರು ಕೇಳ್ತಾರೆ, ಏನು ಅಂದರೆ ಭಗವಾನ್ ನನಗೆ ಹೇಳಿ, ಏನು ಅಂದರೆ ಈ ಶ್ರೀಮದ್ ಭಾಗವತ ಜ್ಞಾನಯಜ್ಞದ ಶ್ರವಣದಿಂದ ಯಾರೆಲ್ಲ ಉದ್ಧಾರವಾಗಿದ್ದಾರೆ ಅದನ್ನ ಹೇಳಿ. ನಿನ್ನೆ ಹೇಳಿದ್ದೇವೆ, ಚಮತ್ಕಾರವಿಲ್ಲದೆ ನಮಸ್ಕಾರವಿಲ್ಲ. ಅದಕ್ಕೆ ಮೊಟ್ಟ ಮೊದಲು ಫಲಶ್ರುತಿಯನ್ನು ಹೇಳಬೇಕು. ಯಾಕಂದ್ರೆ ಅದರಿಂದ ಬೇರೆಯವರಿಗೆ ಕೇಳಬೇಕು ಅನ್ನುವಂಥ ಒಂದು ಉತ್ಸುಕತೆ ಮೂಡುತ್ತದೆ. ಆಯ್ತು, ನಾನು ನನಗೆ ಒಂದು ಇತಿಹಾಸವನ್ನು ಹೇಳ್ತೇವೆ, ಕೇಳು. ಯಾರೆಲ್ಲ ಉದ್ಧಾರ ಆಗ್ತಾರೆ ಅಂತ ಕೇಳ್ತೀವಿ ನೀನು? ಅತ್ಯಂತ ಪಾಪಿಯಲ್ಲಿ ಪಾಪಿ, ಅತ್ಯಂತ ಪಾಪಾಚರಣದಲ್ಲಿ ನಿರತನಾದವನು ಕೂಡ ಇದರಿಂದ ಉದ್ಧಾರವಾಗ್ತಾನೆ. ಈಗ ಇತಿಹಾಸವನ್ನು ಹೇಳ್ತೀನಿ. ತುಂಗಭದ್ರಾ ನದಿಯ ತೀರದಲ್ಲಿ, ಎಲ್ಲಿದೆ ತುಂಗಭದ್ರಾ ನದಿ? ಎಲ್ಲಿದೆ? ಕರ್ನಾಟಕದಲ್ಲಿ ಅದು ಬೇಕು. ಬಳ್ಳಾರಿ ಹತ್ತಿರಲ್ಲಿ ಎಲ್ಲಾದ್ರೂ ಇಲ್ಲಿ ಅಲ್ಲಿಂದ ತುಂಗಾ ಬಂತು, ಇಲ್ಲಿಂದ ಭದ್ರಾ ಸೇರಿಲ್ಲೋ ಅದೆಲ್ಲ ಬಿಡಿ. ಶಿವಮೊಗ್ಗದ ಭದ್ರಾ ಅಲ್ಲಿ ತುಂಗಾ ನದಿ, ಮುಂದೆ ಭದ್ರಾ ನದಿ, ಭದ್ರಾವತಿ ಹತ್ರ ಎರಡು ಸೇರಿ ತುಂಗಭದ್ರಾ. ಪ್ರಶ್ನೆ ಎಲ್ಲ ನಮಗೆ ಪ್ರಶ್ನೆ ಇದ್ದದ್ದು ಏನು ಅಂದ್ರೆ, ಕರ್ನಾಟಕದಲ್ಲಿ ನಡೆದ ಘಟನೆ ಇದು ಅಂತ ಇತಿಹಾಸ ಅಂತ ಹೇಳ್ತಾರೆ. ಇದಕ್ಕೆ ಈ ರೀತಿ ನಡೆದಿತ್ತು ಅಂತ ಹೇಳ್ತಾರೆ. ಈಗ ಅಲ್ಲಿದ್ದ ಒಬ್ಬ ಬ್ರಾಹ್ಮಣ ಆತ್ಮದೇವ ಅಂತ ಅವನ ಹೆಸರು. ಅವನ ಪತ್ನಿ ಹೆಸರು ದುಂದುಲಿ. ಅವಳು ಸ್ವವಾಕ್ಯ ಸ್ಥಾಪಿತ. ಅವರು ವರ್ಣನೆ ಮಾಡಿದ್ದಾರೆ, ಅದಕ್ಕೇನು ಹೇಳೋ ಹಾಗಿಲ್ಲ. ಕಲಹಪ್ರಿಯ, ಜಗಳಾಡೋದ್ರಲ್ಲಿ ಶ್ರೇಷ್ಠ. ಅವರು ಯಾವತ್ತೂ ಜಗಳಾಡಬೇಕಂದ್ರೆ ಬಹಳ ಖುಷಿ ಅವರಿಗೆ. ಸ್ವವಾಕ್ಯ ಸ್ಥಾಪಿತ, ಮನೆಯಲ್ಲಿ ನನ್ನದೇ ನಡೆಯಬೇಕು, ಈ ರೀತಿ ಎಲ್ಲ ಇದ್ದಂಥವರು. ಕ್ರೂರಳಾಗಿದೆ. ಆದರೆ ಶೂರಾಗ್ರಹ ಕತ್ತೇಶು, ಮನೆ ಕೆಲಸದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅವಳಿದ್ದ. ಬಹುಜಲ್ಪಿಕ, ವಾಚಾಳಿಯಿಂದ ಕೇವಲ ಆ ರೀತಿ ಮಾತನಾಡ್ತಾ ಇರುವಂಥವ್ರು. ಇಲ್ಲಿ ಏನಾಯಿತು? ದಿನಗಳು ಕಳೆದವು, ಆದರೆ ಸಂತಾನವಾಗಲಿಲ್ಲ. ಅರ್ಧ ಆಯುಸ್ಸು ಕಳೆದ ಮೇಲೆ ಅವರಿಬ್ಬರು ಕೂಡ ಯೋಚನೆ ಮಾಡ್ತಾರೆ, ಒಂದು ಸಂತಾನ ಬೇಕು ನಮಗೆ. ಅದಕ್ಕಾಗಿ ಯಾರೆಲ್ಲ ಏನೆಲ್ಲ ಹೇಳಿದ್ರು ಅವೆಲ್ಲ ವ್ರತಗಳನ್ನ, ಏನೆಲ್ಲ ವಿಧಿಗಳನ್ನು ಹೇಳಿದ್ರು ಸಂತಾನ ಪ್ರಾಪ್ತಿಗಾಗಿ ಎಲ್ಲವನ್ನೂ ಮಾಡ್ತಾರೆ. ಅರ್ಧ ಸಂಪತ್ತನ್ನ ಅದರಲ್ಲಿಯೇ ವ್ಯಯ ಮಾಡಿದ್ರು, ಆದರೂ ಕೂಡ ಏನೂ ಆಗಲಿಲ್ಲ. ಈಗ ಏನಾಯಿತು? ಆತ್ಮದೇವನಿಗೆ ಒಂದು ರೀತಿ ನಿರಾಶೆ. ಅವನ ಮನೆಯಲ್ಲೇ ಒಂದು ಹಸು ಇತ್ತು, ಅದು ಕೂಡ ದಪ್ಪಾಗ್ತಿರಲಿಲ್ಲ. ಮನೆ ಹಿತ್ತಲಲ್ಲಿ ಗಿಡಗಳನ್ನು ಹಾಕಿದ್ದಾನೆ, ಅದರಲ್ಲಿ ಹೂವು ಇಲ್ಲ, ಹಣ್ಣು ಇಲ್ಲ. ಇನ್ನು ನನ್ನ ಪಿತೃಗಳು ತಮ್ಮ ಕಣ್ಣೀರಿನಿಂದ ನಾನು ಕೊಟ್ಟಂತ ನೀರನ್ನು ಸ್ವೀಕಾರ ಮಾಡ್ತೀನಿ. ಬದುಕಿದ್ದೇನು ಪ್ರಯೋಜನ? ಈ ರೀತಿ ಹೇಳ್ತಾ ಮನೆ ಕೊಟ್ಟಿರ್ತಾನೆ. ಒಳ್ಳೆ ಗ್ರೀಷ್ಮ ಕಾಲ, ಬೇಸಿಗೆ ಬಿಸಿಲು, ಬಳಲೆ ಬೆಂಡಾಗಿ ಒಂದು ಮರದ ಕೆಳಗೆ ಕೂತಾನೆ. ಅಲ್ಲಿ ಒಂದು ಕೊಳ ಕಲ್ಲಿ ಕೂತಾನೆ, ಯೋಚನೆ ಮಾಡ್ತಿರ್ತಾನೆ, ಇನ್ನೇನು ಕೂಸ್ಕೊಂಡ್ಬಿಡ್ಬೇಕು ಜೀವನ ಅಂತ. ಆ ಸಮಯದಲ್ಲಿ ಅಲ್ಲಿ ಸಾಲುಗಳೊಬ್ಬರು ಬರ್ತಾರೆ, ಅವ್ರು ಕೇಳ್ತಾರೆ, ಏನು ವಿಷಯ, ಯಾಕೆ ದುಃಖಿಯಾಗಿದ್ದೀಯಾ? ಆವಾಗ ಅವನು ತನ್ನ ಕಥೆಯಲ್ಲಿ ಹೇಳ್ತಾನೆ.
ಅವನ ಹಣೆ ಬರಹವನ್ನು ನೋಡಿ ಅವ್ರು ಹೇಳ್ತಾರೆ, ಈ ಜನ್ಮದಲ್ಲ, ಮುಂಬರುವಂತ 7 ಜನ್ಮಗಳಲ್ಲೂ ಕೂಡ ನಿನಗೆ ಸಂತಾನ ಭಾಗ್ಯವಿಲ್ಲ. ಇನ್ನು ಸಂತಾನವನ್ನು ಪಡೆದು ಯಾರು ಸುಖರಾಗಿದ್ದಾರೆ, ಅದಕ್ಕಾಗಿ ಹಣ್ಣನ್ನು ಕೊಡ್ತಾರೆ. ಇದನ್ನು ಒಯ್ದು ನಿನ್ನ ಹೆಂಡತಿ ತಿನ್ನಿಸು. ಅವಳು 1 ಹೊತ್ತು ಭೋಜನವನ್ನು ಮಾಡಬೇಕು, ನಿಯಮದಲ್ಲಿರಬೇಕು, ಸಂಯಮದಲ್ಲಿರಬೇಕು. ಈ ರೀತಿ ಎಲ್ಲ ಹೇಳ್ಕೊಂಡು ಸಂಪನ್ನ ಸಂತಾನ ಆಗ್ತದೆ, ಮಗು ಆಗ್ತದೆ. ಇದಂತಾನೆ ಅವಳ ಕೈ ಕೊಡ್ತಾನೆ. ಕೊಟ್ಟೆಲ್ಲ ಹೋಗ್ಬಿಡ್ತಾನೆ. ಈಗ ಅವಳಿಗೆ ಚಿಂತೆ ಶುರುವಾಯಿತು. दैवाधाके वृजेद्ग्रामे